ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಕ್ರೌನ್ ಅಂದರೆ ನೆತ್ತಿ ಭಾಗ ಹೇರ್ ಟ್ರಾನ್ಸ್ಪ್ಲಾಂಟ್ಸ್ ಬಗ್ಗೆ ಮತ್ತೆ ಅದ್ರ ಬಗ್ಗೆ ರಿಸಲ್ಟ್ಸ್ ಸ್ವಲ್ಪ ಜನಗಳಿಗೆ ಡೌಟ್ಸ್ ಇದಾವೆ. ಸೊ ಕ್ರೌನ್ನಲ್ಲಿ ರಿಸಲ್ಟ್ಸ್ ಹೆಂಗೆ ಬರ್ತದೆ ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಇವತ್ತು ಈ ವಿಡಿಯೋ ಮಾಡಿದ್ವಿ. ಕೈಂಡ್ಲಿ ವಾಚ್ ದ ವಿಡಿಯೋ ಅಂಟಿಲ್ ಎಂಡ್. ತುಂಬಾ ಜನಗಳು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಫ್ರಂಟ್ ಮತ್ತೆ ನೆತ್ತಿ ಕ್ರೌನ್ ಏರಿಯಾದಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ರಿಸಲ್ಟ್ಸ್ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಬಹಳ ಜನ ಹೇಳ್ತಾರೆ. ಬಟ್ ಅದು ನಿಜ ಅಲ್ಲ, ಅದಕ್ಕೂ ಸ್ವಲ್ಪ ಬೇರೆ ಕಾರಣಗಳಿದಾವೆ. ಏನಕ್ಕೆ ಕ್ರೌನ್ ರಿಸಲ್ಟ್ಸ್ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಬಹಳ ಜನ ಹೇಳ್ತಾರೆ ಅಂದ್ರೆ, ನಂಬರ್ 1 ರೀಸನ್ ಅದರಲ್ಲಿ ಆಕ್ಚುಲ್ ಆಗಿ ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ನೆತ್ತಿ ಭಾಗದಲ್ಲಿ ಕ್ರೌನ್ ಏರಿಯಾದಲ್ಲಿ ಹೇರ್ ಆಂಗ್ಯುಲೇಷನ್ಸ್ ಬೇರೆ ಬೇರೆ ಇರುತ್ತೆ. ಸೊ ಅದರಿಂದ ಸನ್ಲೈಟ್ ಫಾಲ್ ಆಗುವಾಗ ಇಲ್ಲಿ ನೆತ್ತಿ ಜಾಗದಲ್ಲಿ ಜಾಸ್ತಿ ಸ್ಕಿನ್ ಕಾಣ್ತದೆ ನಮ್ಗೆ, ಅದರಿಂದ ಫ್ರಂಟ್ ಸೈಡ್ ಅದರ ಸ್ಕಿನ್ ಕಾಣೋದಿಲ್ಲ. ಅದು ಒಂದು ಫಸ್ಟ್ ರೀಸನ್. ಅದರಿಂದ ಕ್ರೌನ್ ಇಂಪ್ಲಾಂಟ್ ಮಾಡಿದ್ರೂ ಡೆನ್ಸಿಟಿ ಜಾಸ್ತಿ ಕಾಣೋದಿಲ್ಲ. ಸೊ ಸೆಕೆಂಡ್ ರೀಸನ್ ಏನಂದ್ರೆ, ಇಂಪ್ಲಾಂಟೇಷನ್ ಮಾಡುವಾಗ ಆಂಗ್ಯುಲೇಷನ್ಸ್ ಫ್ರಂಟ್ ಸೈಡ್ ಮಾಡುವಾಗ ಸ್ಟ್ರೈಟ್ ಆಂಗ್ಯುಲೇಷನ್ಸ್ ಮಾಡ್ತೀವಿ, ಮತ್ತೆ ಸೇಮ್ ಸ್ಟ್ರೈಟ್ ಆಂಗ್ಯುಲೇಷನ್ಸ್ ಕ್ರೌನ್ ಏರಿಯಾದಲ್ಲಿ ಮಾಡಿದ್ರೆ ಡೆನ್ಸಿಟಿ ಬರಲ್ಲ. ನಮಗೆ ಸುಲಿ ಇರುತ್ತಲ್ಲ, ಸೇಮ್ ಡಿಫ್ರೆಂಟ್ ಆಂಗ್ಯುಲೇಷನ್ಸ್ ಯಾವ ತರಹ ಇದೆಯೋ ಅದೇ ತರಹನೇ ಇಂಪ್ಲಾಂಟೇಷನ್ ಮಾಡಬೇಕು, ಆವಾಗ ಡೆನ್ಸಿಟಿ ಚೆನ್ನಾಗಿ ಕಾಣುತ್ತೆ. ಇದು ಸೆಕೆಂಡ್ ರೀಸನ್. ಮೂರನೇ ರೀಸನ್ ಏನಂದ್ರೆ, ಮೋಸ್ಟ್ ಆಫ್ ದ ಕೇಸಸ್ ಅಂದ್ರೆ ಬಹಳ ಜನಗಳಿಗೆ ಟ್ರಾನ್ಸ್ಪ್ಲಾಂಟೇಷನ್ಗೋಸ್ಕರ ಬರೋರು ಇದಾರಲ್ಲ, ಅವ್ರಿಗೆ ಬರೀ ನೆತ್ತಿ ಭಾಗದಲ್ಲಿ ಕ್ರೌನ್ ಏರಿಯಾನೇ ಬಾಳ್ನೆಸ್ ಇರೋದಿಲ್ಲ. ಫ್ರಂಟ್ ಇರುತ್ತೆ, ಮಧ್ಯ ಸ್ಕ್ಯಾಲ್ಪ್ ಇರುತ್ತೆ, ಸೊ ದೊಡ್ಡ ಬಾಳ್ನೆಸ್ ಇರುತ್ತೆ. ಸೊ ಆ ತರ ಕೇಸ್ದಲ್ಲಿ ಮೋಸ್ಟ್ಲಿ ಕೇಸ್ ಪ್ಲಾನ್ ಮಾಡುವಾಗ ಟ್ರಾನ್ಸ್ಪ್ಲಾಂಟೇಷನ್ 90% ಆಫ್ ದ ಜನಗಳಿಗೆ ಫ್ರಂಟ್ ಸೈಡ್ ಮಾಡ್ತೀವಿ, ಯಾಕಂದ್ರೆ ಚೆನ್ನಾಗಿ ಕಾಣ್ಬೇಕಂತ ಒಂದು ಇರುತ್ತೆ. ಅದಕ್ಕಾಗಿ ಫ್ರಂಟಲ್ ಏರಿಯಾದಲ್ಲಿ ಇಂಪ್ಲಾಂಟ್ ಮಾಡ್ತೀವಿ. ಸೊ 80 to 90% ಆಫ್ ಗ್ರಾಫ್ಟ್ಸ್ ಡಾಕ್ಟರ್ಸ್ ಎಲ್ಲರಿಗೂ ಫ್ರಂಟ್ ಮಧ್ಯ ಸ್ಕ್ಯಾಲ್ಪದಲ್ಲಿ ಇಂಪ್ಲಾಂಟ್ ಕಾನ್ಸಂಟ್ರೇಷನ್ ಮಾಡ್ತೀವಿ. ಅದರಿಂದ ಬರೀ 10-20% ಮಾತ್ರನೇ ಕ್ರೌನ್ ಜಾಗದಲ್ಲಿ ಇಂಪ್ಲಾಂಟೇಷನ್ ಮಾಡ್ತಾರೆ. ಸೊ ಅದರಿಂದ ಯೂಶಲಿ ಫಸ್ಟ್ ಸೆಷನ್ ನಲ್ಲಿ ಕ್ರೌನ್ ಬಗ್ಗೆ ರಿಸಲ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಅದು ಡೆನ್ಸಿಟಿ ಬರಲ್ಲ. ಸೊ ಇದೊಂದು ರೀಸನ್. ಸೊ ಯೂಶುವಲ್ ಆಗಿ ಕ್ರೌನ್ ಬಿಕಾಸ್ ಆಫ್ ಈ ರೀಸನ್ಸ್ ಇಂದ ಕ್ರೌನ್ ಯೂಶುವಲ್ ಆಗಿ ಎರಡನೇ ಸಾರಿ ಮಾಡ್ಬೇಕಾಗುತ್ತೆ. ಸೆಕೆಂಡ್ ಟೈಮ್ ಟ್ರಾನ್ಸ್ಪ್ಲಾಂಟ್ ಬೇಕಾಗುತ್ತೆ ಮೋಸ್ಟ್ ಆಫ್ ದ ಕೇಸಸ್ದಲ್ಲಿ. ಅದರಿಂದ ಕ್ರೌನ್ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಕ್ರೌನ್ ಮತ್ತೆ ಫ್ರಂಟ್ ಮಾಡುವಾಗ ಜಾಸ್ತಿ ನಂಬರ್ ಆಫ್ ಗ್ರಾಫ್ಟ್ಸ್ ಬೇಕು. ಸೊ ಫ್ರಂಟ್ ಒಂದ್ಸಾರಿ ಸಪರೇಟ್ ಸೆಷನ್ ಮಾಡಬೇಕಾಗುತ್ತೆ, ಮತ್ತೆ ಕ್ರೌನ್ ಒಂದ್ಸಾರಿ ಸಪರೇಟ್ ಸೆಷನ್ ಮಾಡಬೇಕಾಗುತ್ತೆ. ಕೆಲವು ಕೇಸಲ್ಲಿ ಕ್ರೌನ್ ದೊಡ್ಡ ಸೈಜ್ ಇದ್ರೆ, ಫೇರ್ ಸ್ಕಿನ್ ಇದ್ರೆ ಸೆಕೆಂಡ್ ಟೈಮ್ ಕ್ರೌನ್ಗೆ ಮಾಡಬೇಕಾಗತ್ತೆ. ಸೊ ಈ ಕಾರಣಕ್ಕಾಗಿ ಕ್ರೌನ್ ಬಾಳ್ನೆಸ್ ಇರೋರು ಮತ್ತೆ ಫ್ರಂಟ್ ಬಾಳ್ನೆಸ್ ಇರೋರು ಕಾಂಬಿನೇಷನ್ ಎರಡು ಇರೋರು 2 ಸೆಷನ್ಸ್ ಮಿನಿಮಮ್ ಮಾಡಿದ್ರೆ ಒಳ್ಳೇದು. ಅದೊಂದು ರೀಸನು. ಮತ್ತೆ ಪ್ರಾಪರ್ ಆಂಗ್ಯುಲೇಷನ್ಸ್ ಆಗಿ ನೀಟಾಗಿ ಎಕ್ಸ್ಪರ್ಟ್ ಹತ್ರ ಮಾಡಿಸ್ಕೊಂಡ್ರೆ ಡೆಫಿನೆಟ್ ರಿಸಲ್ಟ್ಸ್ ಚೆನ್ನಾಗಿ ಬರ್ತವೆ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಈ ಕ್ರೌನ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಥಿಂಕ್ ಮಾಡೋರಿಗೆ ಅರ್ಥ ಆಗಬೇಕಾದ ವಿಷಯಗಳು. ಇವತ್ತು ಇಲ್ಲಿ ವಿಡಿಯೋದಲ್ಲಿ ತೋರಿಸೋ ಕೇಸು ಆ ತರಹ ಕೇಸು. ಕ್ರೌನ್ ನಲ್ಲಿ ಜಾಸ್ತಿ ಬಾಳ್ನೆಸ್ ಇದೆ, ಮತ್ತೆ ಸ್ವಲ್ಪ ಮಧ್ಯ ಸ್ಕ್ಯಾಲ್ಪ್ ನಲ್ಲಿ ಬಾಳ್ನೆಸ್ ಇದೆ, ಫ್ರಂಟ್ ಏರಿಯಾದಲ್ಲಿ ಬಾಳ್ನೆಸ್ ಇಲ್ಲ. ಅದರಿಂದ ಇವರಿಗೆ 1 ಸೆಷನ್ ನಲ್ಲಿ ಒಳ್ಳೆ ರಿಸಲ್ಟ್ಸ್ ನಾವು ತಗೊಂಡು ಬಂದಿದ್ದೀವಿ. ಒಂದೇ ಸೆಷನ್ ಮಾಡಿ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಆ ತರ ಕೇಸು ಇದು ಇವತ್ತು ತೋರಿಸ್ತಾ ಇದ್ದಾರೆ. ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದ ಪೇಷಂಟ್ ಬರೀ ಓನ್ಲಿ ಕ್ರೌನು, ಚಿಕ್ಕ ಸೈಜ್ ಸ್ಕ್ಯಾಲ್ಪ್, ಅದು ಅಷ್ಟು ದೊಡ್ಡ ಸೈಜ್ ಅಲ್ವಾ, ಮತ್ತೆ ಬರೀ ಕ್ರೌನು, ಸ್ವಲ್ಪ ಮಿಡ್ ಸ್ಕ್ಯಾಲ್ಪ್ ನಲ್ಲಿ ಡೆನ್ಸಿಟಿ ಕಡಿಮೆ ಆಗಿದೆ. ಅದರಿಂದ ಇವರಿಗೆ ಒಂದೇ ಸೆಷನ್ ನಲ್ಲಿ, ಇವ್ರ ಡೋನರು ಚೆನ್ನಾಗಿದೆ, ಒಂದೇ ಸೆಷನ್ ನಲ್ಲಿ ಕ್ರೌನ್ ಮತ್ತೆ ಮಿಡ್ ಸ್ಕ್ಯಾಲ್ಪ್ ಮಾಡಿ ಒಳ್ಳೆ ರಿಸಲ್ಟ್ಸ್ ತಗೊಂಡು ಬಂದಿದ್ದೀವಿ. ಈ ತರ ಕೇಸ್ ನಲ್ಲಿ ಸ್ವಲ್ಪ ಜನಗಳಿಗೆ ಫ್ರಂಟಲ್ ಬಾಳ್ನೆಸ್ ಇದ್ರೆ ಅವಾಗ ಫ್ರಂಟ್ ಫಸ್ಟ್ ಮಾಡಿ ಸೆಕೆಂಡ್ ಕ್ರೌನ್ ಮಾಡೋದು, ಇಲ್ಲಾಂದ್ರೆ ಕ್ರೌನ್ ಫಸ್ಟ್ ಮಾಡಿ ಮತ್ತೆ ಸೆಕೆಂಡ್ ಫ್ರಂಟಲ್ ಏರಿಯಾ ಮಾಡೋದು. ಅದು ಡಿಪೆಂಡಿಂಗ್ ಆನ್ ಪೇಷಂಟ್ ನಾವು ಡಿಸ್ಕಸ್ ಮಾಡಿ ಪ್ಲಾನ್ ಮಾಡ್ತೀವಿ. ಸೊ ಈ ಪೇಷಂಟ್ ಚಿಕ್ಕ ಸ್ಕ್ಯಾಲ್ಪ್ ಆಗಿದೆ, ಮಧ್ಯ ಸ್ಕ್ಯಾಲ್ಪ್ ಸ್ವಲ್ಪ ಬಾಳ್ನೆಸ್ ಇದೆ. ಅದರಿಂದ ಒಂದೇ ಸೆಷನ್ ನಲ್ಲಿ ಕ್ರೌನ್ ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ.
ಕನ್ಕ್ಲೂಷನ್ ಏನಂದ್ರೆ ಕ್ರೌನ್ ಬಾಲ್ನೆಸ್ ಯೂಶುವಲ್ ಆಗಿ ದೊಡ್ಡ ಸ್ಕ್ಯಾಲ್ಪ್ ಆದ್ರೆ, ಫೇರ್ ಸ್ಕಿನ್ ಆದ್ರೆ ಸೆಕೆಂಡ್ ಸೆಷನ್ ಬೇಕಾಗಿರ್ಬೋದು. ಅದೊಂದು ನಂಬರ್ 1 ಕನ್ಕ್ಲೂಷನ್. ನಂಬರ್ 2 ಏನಂದ್ರೆ ಕ್ರೌನ್ ಬಾಲ್ನೆಸ್ ಜೊತೆಗೆ ಫ್ರಂಟ್ ಸೈಡ್ ಬಾಲ್ನೆಸ್ ಇದ್ರೆ ಆವಾಗ 2 ಸೆಷನ್ ಪ್ಲಾನ್ ಮಾಡೋದು ಒಳ್ಳೇದು. ಲಾಸ್ಟ್ ರೀಸನ್ ಏನಂದ್ರೆ ಇದು ಕ್ರೌನ್ ಸೆಷನ್ ಮಾಡುವಾಗ ಒಳ್ಳೆ ಎಕ್ಸ್ಪರ್ಟ್ ಸರ್ಜನ್ ಇದು ಬಿಡಿ, ಯಾಕಂದ್ರೆ ಆಂಗ್ಯುಲೇಷನ್ಸ್ ಬೇರೆ ಬೇರೆ ಇರುತ್ತೆ. ಅದು ಪ್ರಕಾರನೇ ನ್ಯಾಚುರಲ್ ಆಂಗ್ಯುಲೇಷನ್ ಯಾವ ತರ ಇದೆ ಅದೇ ತರ ಮಾಡಿದ್ರೇನೆ ರಿಸಲ್ಟ್ಸ್ ಬರೋದು. ಎಕ್ಸ್ಪರ್ಟ್ ಡಾಕ್ಟರ್ ಹತ್ರ ಹೋಗಿ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. ಇದು ಏರ್ ಟ್ರಾನ್ಸ್ಪ್ಲಾಂಟೇಶನ್ ಸರ್ಜರಿ ಅನ್ನೋದು ಇಟ್ಸ್ ನಾಟ್ ಓನ್ಲಿ ಸರ್ಜರಿ, ಇಟ್ಸ್ ಆರ್ಟಿಸ್ಟಿಕ್ ಹ್ಯಾಂಡ್ ಇರಬೇಕು. ಇದಕ್ಕೆ ಒಳ್ಳೆ ಆರ್ಟಿಸ್ಟಿಕ್ ಹ್ಯಾಂಡ್ ಇದ್ರೆ, ಯಾಕಂದ್ರೆ ಕ್ರೌನ್ ನಲ್ಲಿ ವಿಭಿನ್ನ ಆಂಗ್ಯುಲೇಷನ್ಸ್ ಇರುತ್ತೆ. ಅದರಿಂದ ಆಂಗ್ಯುಲೇಷನ್ಸ್ ನಮ್ಗೆ ನ್ಯಾಚುರಲ್ ಆಗಿ ಯಾವ ತರ ಇರುತ್ತೆ ಅದೇ ತರಾನೇ ಇಂಪ್ಲಾಂಟೇಶನ್ ಮಾಡಬೇಕು, ಸ್ಟ್ರೈಟ್ ಇರಲ್ಲ ಅದು. ಅದರಿಂದ ಒಳ್ಳೆ ಎಕ್ಸ್ಪರ್ಟೈಸ್ ಹ್ಯಾಂಡ್ ಅಂದ್ರೆ ಸ್ವಲ್ಪ ಆರ್ಟಿಸ್ಟಿಕ್ ಸ್ಕಿಲ್ ಇರೋ ಸರ್ಜನು, ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದ್ರೆ ಈ ತರ ಕ್ರೌನ್ ರಿಸಲ್ಟ್ಸ್ ಚೆನ್ನಾಗಿ ತಗೊಂಡು ಬರ್ಬೋದು. ಅದೊಂದು ಬಹಳ ಮುಖ್ಯ. ಬಿಫೋರ್ ಪ್ಲಾನಿಂಗ್ ಯುವರ್ ಟ್ರಾನ್ಸ್ಪ್ಲಾಂಟೇಶನ್ ಡಾಕ್ಟರ್ನ ಭೇಟಿಯಾಗಿ ಅದು ಎಕ್ಸ್ಪರ್ಟೈಸ್ ಹೆಂಗಿದೆ ನೋಡ್ಬಿಟ್ಟು, ಆರ್ಟಿಸ್ಟಿಕ್ ಹ್ಯಾಂಡ್ ಇದೆಯಾ ಇಲ್ವಾ ನೋಡ್ಬಿಟ್ಟು ಆವಾಗ ಪ್ಲಾನ್ ಮಾಡಿದ್ರೆ ಚೆನ್ನಾಗಿ ಕ್ರೌನ್ ರಿಸಲ್ಟ್ಸ್ ಆರಾಮಾಗಿ ತಗೊಂಡು ಬರ್ಬೋದು. ಅದೊಂದು ಕನ್ಕ್ಲೂಷನ್ ಆಫ್ ಕ್ರೌನ್ ಏರ್ ಟ್ರಾನ್ಸ್ಪ್ಲಾಂಟ್ ರಿಸಲ್ಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.